ಇವತ್ತೇನಾಗಿದೆ, ಕೆಲವರು ಹಿಂದೂಗಳೆಲ್ಲ ನಾವು ಶೈವ ಲಿಂಗಾಯತರು ಅಂತ ಒಬ್ರು ವಾದ ಮಾಡ್ತಾರೆ. ಇನ್ ಕೆಲವರು ನಾವು ವೀರಶೈವರು ಅಲ್ಲ, ಹಿಂದೂಗಳಲ್ಲ, ನಾವು ಲಿಂಗಾಯತರು ಅಂತ ವಾದ ಮಾಡ್ತಾರೆ. ಖಂಡಿತ ನಾವು ಹಿಂದೂ ಧರ್ಮದವರಲ್ಲ, ನಮ್ಮದು ಒಂದು ಸ್ವತಂತ್ರ ಲಿಂಗಾಯತ ಧರ್ಮ ಅನ್ನೋದನ್ನ. ಲಿಂಗಾಯತರಾದವರು ಹಿಂದೂಗಳಲ್ಲ. ಹುಟ್ಟಿ ಬಂದಿರತಕ್ಕಂಥದ್ದು ಲಿಂಗಾಯತ ಧರ್ಮ. ಲಿಂಗಾಯತ ಧರ್ಮ ಸ್ವತಂತ್ರವಾಗಿತ್ತು. ಸ್ವಲ್ಪ ಇತಿಹಾಸವನ್ನು ತೆಗೆದುಕೊಂಡ್ರೆ ಹಿಂದೆ ಶೈವ ಅಂತಿತ್ತು. ಶೈವದಲ್ಲಿ ಸಪ್ತ ಶೈವಗಳು ಬರ್ತವೆ. ಹಂಗೆ ಲಿಂಗಾಯತರಲ್ಲಿ ಅಕ್ಕ ಮಹಾದೇವಿ ಆಗಿ ಹೋದ್ರು, ಹಾಗೆ ಕಾಶ್ಮೀರದಲ್ಲಿ ಲಲ್ಲೇಶ್ವರಿ ಆಗಿ ಹೋದ್ರು, ಅಲ್ಲಿ ಅಭಿನವ ಗುಪ್ತಾ ಅಂತ ಆಗಿ ಹೋದ್ರು. ಅವರು ಕಾಶ್ಮೀರ ಶೈವ ಬಗ್ಗೆ ಒಬ್ಬ ಬಹಳ ದೊಡ್ಡ ತತ್ವಜ್ಞಾನಿ ಆಗಿ ಹೋದ್ರು. ಲಿಂಗಾಯತರಲ್ಲಿ ಏನಿದೆ ಅಂತಂದ್ರೆ ಸೇಮ್ ಕಾನ್ಸೆಪ್ಟ್ ಇದೆ ಇಲ್ಲಿನೂ. ಇಲ್ಲಿ ಏನಿದೆ ಅಂತಂದ್ರೆ ಫಸ್ಟ್ ಲಿಂಗಾರ್ಚನೆ ಇದೆ ಇಲ್ಲಿ. ಅಂದ್ರೆ ಲಿಂಗಾರ್ಚನೆ ಅಂತಂದ್ರೆ ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವತತ್ವ ಗೀತವ ಹಾಡುವುದು, ಶಿವನ ಮುಂದೆ ನಲಿದಾಡುವುದು, ಕೂಡಲ ಸಂಗನ ಕೂಡುವುದಯ್ಯ ಅಂತ ಹೇಳ್ತಾರೆ. ನೀನು ಮತ್ತು ಲಿಂಗ, ಲಿಂಗವನ್ನ ಎಡದಂಗೆಯಲ್ಲಿ ಇಷ್ಟಲಿಂಗ ಹಿಡ್ಕೊಂಡು ತದೇಕ ದೃಷ್ಟಿಯಿಂದ ಲಿಂಗವನ್ನು ನೋಡ್ತಾ ಲಿಂಗ ನಿರೀಕ್ಷೆಯನ್ನು ಮಾಡ್ತಾ ಇರೋದು. ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲಿಕ್ಕೆ ನೀಲಿಂಗ ನಿನ್ನ ಮೈಲಿಂಗವೆಂದು ಕೀಲಿಸಿದ ಶ್ರೀ ಗುರುವೇ ಕೃಪೆಯಾಗು. ಈ ವಸ್ತು ಮತ್ತು ನೀನು ನೋಡುವ ಅಂತ ವಸ್ತು ಇರ್ತದೆ, ನೋಡೋರು ಇರ್ತಾರೆ. ಎರಡು ಇರ್ತದೆ, ಟೂ ಇರ್ತದೆ ಇದರಲ್ಲಿ, ಎರಡು ಅಂತ ವಸ್ತು ಮತ್ತೆ ವಸ್ತು ನೋಡೋವರು. ಇದಕ್ಕೆ ತ್ರಾಟಕ ಅಂತ ಕರೀತಾರೆ. ಸೊ ಇಲ್ಲಿಂದ ಇದನ್ನ ನೋಡ್ತಾ 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 ನಾನು ನೋಡ್ತಾ ಇದ್ದೀನಿ ಅನ್ನೋದೇ ಮರ್ತು ಬಿಡಬೇಕು. ನೀನೇ ಲಿಂಗ ಹಾಕಬೇಕು.